So hi, hello ಎಲ್ರಿಗೂ ನಮಸ್ಕಾರ and welcome back to Ratsanavin YouTube channel. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ನವೀನ್ ಸಾಹೇಬ್ರವರು ಫೋನ್ ಸ್ವಿಚ್ ಆಫ್ ಆಗಿ 3 hours ಆಗಿದೆ. ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. ಇದು ಒಂದು 3 hours ಇಂದ ಬರ್ತಾನೇ ಇದೆ ಗೈಸ್. ಬಿಕಾಸ್ ಅವ್ನು 3 hours ಆಯಿತು ಮಲ್ಕೊಂಡು, ಅಂದರೆ ಲೈಕ್ ಅವನು ಮೊನ್ನೆ ಒಂದು ಫ್ರೆಂಡ್ ಮದುವೆಗೆ ಅಂತ ಆಚೆ ಹೋಗಿದ್ದ. ಸೊ ಅಲ್ಲಿಂದ ಬರೋದು ಲೇಟ್ ಆಗಿದೆ, ಸೊ ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಅದನ್ನು ಮಧ್ಯಾಹ್ನನೇ ಬಂದ, ಅದೇ ನೈಟ್ ಎಲ್ಲ ಅವರೆಲ್ಲ ಹುಡುಗರೆಲ್ಲ ಫುಲ್ಲು ಪಾರ್ಟಿ ಮಾಡಿಸ್ತಾರಲ್ವ ಅದಕ್ಕೆ. ಸೊ ಫೋನೇ ತೆಗಿತಾ ಇಲ್ಲ ಇವನು. ಸೊ ಇವಾಗ ಹೋಗ್ಬಿಟ್ಟು ನಾನು ಫಸ್ಟು ತಿಂದ್ಬಿಟ್ರೆ ಸಮಾಧಾನ. ಬಿಕಾಸ್ ತುಂಬ ಹೊತ್ತು ಹಸ್ಕೊಂಡಿರೋಕ್ಕಾಗ್ತಿಲ್ಲ. ಬಿಕಾಸ್ ನಾನಿವಾಗ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಡಯಟ್ ಆಗಿದ್ದೀನಿ. ಬಿಕಾಸ್ ಹತ್ತತ್ರ ಏನಿಲ್ಲ ಅಂದರೂ ನಾನು ಒಂದು 3 kgsವರೆಗೂ 2 to 3 kgsವರೆಗೂ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ವಿಚ್ ಇಸ್ ಲೈಕ್ ಫಸ್ಟು ಸಣ್ಣ ಆಗಬೇಕು ಅಂತ. ಸೊ ಫಸ್ಟ್ ಸಣ್ಣ ಆಗಲೇಬೇಕು ಇವಾಗ ನಾನು. ಅಟ್ಲೀಸ್ಟ್ ದ್ಯಾಟ್ 3 kg ವಾಟ್ ಆರ್ ಗೇನ್ಡ್ ಅದನ್ನು ಐ ಹ್ಯಾವ್ ಟು ಲೂಸ್ ಅಷ್ಟೇ, ಆ್ಯಂಡ್ ಟು ಬಿಕಮ್ ಮೋರ್ ಫಿಟ್ ಅಷ್ಟೇ. ಆ್ಯಂಡ್ ನಾನು ಹೇಳ್ತಾ ಇರೋಲ್ಲ, ಜಿಮ್ಮಿಗೆ ಕೂಡ ಹೋಗ್ತಾಯಿದ್ದೀನಿ ನಾನು ಮತ್ತು ನನ್ನ ತಮ್ಮ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಬಟ್ ಆದಷ್ಟು ಐಮ್ ಟ್ರೈಂಗ್ ಟು ಇಟ್ ಹೆಲ್ದಿ. ಒಂದೇ ಸಲ ಕಟ್ ಡೌನ್ ಮಾಡಲ್ಲ. ಬಟ್ ನಾನು ಅಷ್ಟು ಅನ್ಹೆಲ್ದಿನೂ ಏನು ತಿನ್ನಲ್ಲ. ತಿಂದರೆ ಅದೇ ಜಾಸ್ತಿ ಆ್ಯಕ್ಚುಲಿ. ವಾಟ್ ಇಸ್ ದಿಸ್, ಐಸ್ ಕ್ರೀಮ್ ಅದೇ ಜಾಸ್ತಿ ಆಗಿಬಿಡುತ್ತೆ ಅಷ್ಟೇ. ಸೊ ನೋಡಿ, ಯಾರೋ ಕಮೆಂಟ್ ಮಾಡಿದ್ದು ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ ಅಂತೀರಾ ಬಟ್ ಹಾಕಲ್ಲ ಅಂತ. ಬಟ್ ವಾಟ್ ವಿ ಹ್ಯಾವ್ ಪ್ಲ್ಯಾನ್ ಅಂದರೆ ಒಂದು ದಿನ ಬಿಟ್ಟು ದಿನ ಅಂತೂ ವ್ಲಾಗ್ಗಳು ಅಪ್ಲೋಡ್ ಆಗಬೇಕು. ವಾಟ್ ಎವರ್ ಇಟ್ ಇಸ್, ಚಾಲೆಂಜ್ ಆಗಲಿ, ಡೈಲಿ ವ್ಲಾಗ್ಸ್ ಆಗಲಿ, ನಮ್ಮ ಡೈಲಿ ಅಪ್ಡೇಟ್ಸ್ ಆಗಲಿ, ಏನಾದರೂ ಸರಿ ವಿ ಹ್ಯಾವ್ ಟು ಮೇಕ್ ಇಟ್ ಅಂತ ಮಾಡ್ತಾ ಇರೋದು. ಅಷ್ಟೇ, ಏನಿಲ್ಲ. ವಿ ವಿಲ್ ಟ್ರೈ ಕೀಪಿಂಗ್ ಅಪ್ ದ್ಯಾಟ್ ಕನ್ಸಿಸ್ಟೆನ್ಸಿ. ಆ್ಯಂಡ್ ಪ್ರತಿಯೊಂದು ವ್ಲಾಗನ್ನು ರೆಡಿ ಮಾಡ್ಕೋತೀನಿ. ಆ್ಯಂಡ್ ನಾಳೆ ಕೂಡ ಸ್ವಲ್ಪ ರೀಕ್ರಿಯೇಷನ್ ವೀಡಿಯೋಸ್ ಎಲ್ಲ ಮಾಡಬೇಕು. ಹಾಗೆ ಕಲರ್ ಚಾಲೆಂಜಿಗೆ ಎಲ್ಲರೂ ತುಂಬ ಲವ್ ತೋರಿಸಿದ್ದೀರಾ ಆ್ಯಂಡ್ ಕಮೆಂಟ್ ಮಾಡಿದ್ದೀರಾ ಪಾರ್ಟ್ 2 ಬೇಕು. ಆ್ಯಂಡ್ ನವೀನ ಕರೆಕ್ಟಾಗಿ ಇದು ಮಾಡಿದ್ದಾನೆ. ಓಕೆ, ಈ ಟೈಮ್ ನಾನೇ ಗೆಲ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗಿ ಪಾಸ್ತಾ ಮಾಡಿ. ಸೊ ಎಸ್, ಇವಾಗ ನಾನು ಯೂಸ್ ಮಾಡ್ತಿರೋ ಪಾಸ್ತಾ ಬಂದು ಇದು ಪಾಸ್ತಾ ಲಿಷಸ್. ಸಿಂಪಲ್, ಹೆಲ್ದಿ, ಹಾಗೆ ಡಿಲಿಷಿಯಸ್. ಬಿಕಾಸ್ ಇದು ಸೋರ್ಸ್ ಆಫ್ ಪ್ರೋಟೀನ್, ಹಾಗೆ ಇದರಲ್ಲಿ 0 ಕೊಲೆಸ್ಟ್ರಾಲ್ ಇದೆ, ಹಾಗೆ ನೋ ಟ್ರಾನ್ಸ್ ಫ್ಯಾಟ್ ಕೂಡ ಇದರಲ್ಲಿ. ಆ್ಯಂಡ್ 100% ದುರಮ್ ವೀಟ್ ಇಂದ ಮಾಡಿರೋವಂಥದ್ದು. ಸೊ ಕ್ಯಾಲರಿ ಇರಲ್ಲ ನಿಮಗೆ. ಆ್ಯಂಡ್ ಇದನ್ನು ಇವಾಗ ಆ್ಯಕ್ಚುಲಿ ಬಾಯ್ಲ್ ಮಾಡಬೇಕು ನಾನು. ಗೊತ್ತಾ, ಇದ್ರ ಆ್ಯಸ್ ಯು ಕ್ಯಾನ್ ಸಿ ಇದ್ರ ಶೇಪ್ ಮತ್ತು ಸೈಜ್ ಕೂಡ ತುಂಬ ಈಕ್ವಲೆಂಟ್ ಆಗಿದೆ. ಬಿಕಾಸ್ ಇವಾಗ ನಾವು ಏನೇನು ಸಾಸ್ ಯೂಸ್ ಮಾಡ್ತೀವಿ ಎಲ್ಲನೂ ಇದ್ರೊಳಗಡೆ ನೀಟಾಗಿ ಹೋಗುತ್ತೆ. ಸೊ ಇಲ್ಲಿ ನಾನು ವಾಟರ್ ಇಟ್ಕೊಂಡಿದ್ದೀನಿ, ಈಗ ಇದನ್ನು ಆ್ಯಡ್ ಮಾಡಬೇಕು. ಹಾಗೆ ಐ ಫಾರ್ಗಾಟ್ ಟು ಟೆಲ್, ಇದೇನೆಂದರೆ ಇದು ನಿಮಗೆ ಸ್ನ್ಯಾಕ್ಸ್, ಹೆಲ್ದಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡಿಗೆ. ಬಿಕಾಸ್ ಇದು 0 ಕೊಲೆಸ್ಟ್ರಾಲ್ ಇರೋದ್ರಿಂದ. ಆ್ಯಂಡ್ ಇದು ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್ ಆ್ಯಸ್ ವೆಲ್, ಫ್ಲೇವರ್ ಆರ್ ಪ್ರಿಸರ್ವೇಟಿವ್ಸಿಂದ. ಆ್ಯಂಡ್ 100% ಇದು ವೆಜಿಟೇರಿಯನ್. ಸೊ ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ನಾನು ಒಂದು ಪಾಸ್ತಾನ ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಖಾಲಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಇದರಲ್ಲಿ ನಾವು ರೆಡಿ ಮಾಡ್ಕೋಬೇಕು, ಲೈಕ್ ಸಾಸ್ ಆಗಲಿ ಇನ್ನೊಂದಾಗಲಿ. ಸೊ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಲ್ಲ ಇದಕ್ಕೆ. ಬಟ್ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಗೊತ್ತಾ? ಸೊ ಐ ಆಮ್ ಯೂಸಿಂಗ್ ಡಿಸ್ಯಾನೋ ಸಿಂಪ್ಲಿ ಹೆಲ್ದಿ ಆ್ಯಂಡ್ ಡಿಲಿಷಿಯಸ್ ಆಲಿವ್ ಆಯಿಲ್. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ, ಇಂಡಿಯನ್ ಫುಡ್ ಟೇಸ್ಟಿಗೆ ಇದು ಒಂದು ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ. ಹಾಗೆ ಲೈಕ್ ತುಂಬ ಒಂದು ಒಳ್ಳೆ ಸ್ಮೆಲ್ ಕೂಡ ಕೊಡುತ್ತೆ ಇದು. ಅಷ್ಟೇ ಅಲ್ಲ, ಮೇನ್ ಥಿಂಗ್ ಏನಂದರೆ 0 ಕೊಲೆಸ್ಟ್ರಾಲ್ ಇದು, ಹೈ ಸ್ಮೋಕಿಂಗ್ ಪಾಯಿಂಟ್, ಗುಡ್ ಫಾರ್ ಹೋಮ್ ಮೇಡ್ ಮೈನೀಸ್. ಹಾಗೆ ಇನ್ನೊಂದು ಏನಂದರೆ ಇಟ್ ವಿಲ್ ಹೆಲ್ಪ್ ಯು ಲೋವರಿಂಗ್ ದ ಲೆವೆಲ್ ಆಫ್ ಬ್ಯಾಡ್ ಕೊಲೆಸ್ಟ್ರಾಲ್. ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ಇಟ್ ವಿಲ್ ಸೇಫ್ ಯು. ಇಟ್ಸ್ ವೆರಿ ಐಡಿಯಲ್ ಫಾರ್ ಫ್ರೈಯಿಂಗ್. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮ ಫುಡ್ಡಿನ ಟೇಸ್ಟ್ ಕೂಡ ಚೇಂಜ್ ಆಗೋಲ್ಲ. ಸೊ ಈಗ ನಾನು ಈ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಸ್, ಇವಾಗ ನಾನು ಸ್ವಲ್ಪ ಇದನ್ನು ಅಷ್ಟೇ, ಇಟ್ಸ್ ಗುಡ್ ಫಾರ್ ಹೆಲ್ತ್. ಬಟ್ ಆದರೂ ಇದನ್ನು ಕಡಿಮೆನೇ ಯೂಸ್ ಮಾಡೋದು ನಾನು. ಐ ಗೆಸ್ ಸಾಕೆನ್ಸ್ ಇಲ್ಲಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು. ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಸಮ್ ಸಾಸಸ್. ದಿಸ್ ಇಸ್ ಆಪ್ಷನಲ್, ನಿಮ್ಮ ಇಷ್ಟ. ಬೇಕಿದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಸಾಲ್ಟ್, ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ಸೊ ಒನ್ಸ್ ರೆಡಿ ಆದಮೇಲೆ ತಿನ್ನುವಾಗ ಸಿಗ್ತೀನಿ. ಎಷ್ಟು ಶಕೆ ಯಪ್ಪ ಮಾಡ್ರೆ. ಸೊ ಗೈಸ್ ಆಯಿತು, ಪಾಸ್ತಾ ಕಾಣಿಸ್ತಾ. ಸೊ ಗೈಸ್ ಪಾಸ್ತಾ ರೆಡಿಯಾಗಿದೆ, ಇವಾಗ ತಿನ್ನೋದಷ್ಟೇ. ಎಲ್ರಿಗೂ. ಸೊ ನೈಟ್ ಮಲ್ಗೆ ಲೇಟ್ ಆಯಿತು ಬಿಕಾಸ್ ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಆಯಿತು ಅಂತ. ಇವಾಗ ಎದ್ದಿದ್ದೀನಿ ನಾನು. ಎದ್ದು ಫ್ರೆಶ್ ಅಪ್ ಆಗಬೇಕು. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಬಟ್ ನಾನು ಆ್ಯಕ್ಚುಲಿ ಆಚೆಗಡೆ ವಾಕ್ ಮಾಡಬೇಕಿತ್ತು.
ಬಟ್ ಆಚೆಗಡೆ ಹೋಗೋಕ್ಕೆ ಇವಾಗ ನಮ್ಮ ಮನೆ ಮುಂದೆ ಸ್ವಲ್ಪ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ರೆ, ಸೊ ಅದ್ರದ್ದು ಧೂಳು ಎಲ್ಲ. ಸೊ ಇನ್ನ ಬೇಗ ಎದ್ದೋಗ್ಬೇಕಿದ್ದು ಆ್ಯಕ್ಚುಲಿ ನಾನು, ಬಟ್ ಲೇಟ್ ಆಗೋದು. ಸೊ ನಾನು ಕೆಳಗಡೆ ಪಾರ್ಕಿಂಗಲ್ಲೇ ವಾಕ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 5000 ಸ್ಟೆಪ್ಸ್ ಇವಾಗ ಕಂಪ್ಲೀಟ್ ಮಾಡ್ಕೊಂಡ್ರೆ ಈವ್ನಿಂಗ್ ಅಷ್ಟು 5000 ಆಚೆ ಆಗೇ ಆಗುತ್ತೆ. ಆ್ಯಂಡ್ ನಾನು ಮತ್ತೆ ಬಂದು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಅಲ್ಲೂ ಕೂಡ ಸ್ವಲ್ಪ ಕಾರ್ಡಿಯೋ ಮಾಡ್ತೀನಿ. ಸೊ ಐ ಗೆಸ್ ಇಟ್ ಇಸ್ ಎನಫ್ ಅಂತ ಅಷ್ಟೇ. ಐ ಹೋಪ್ ನಾನು ಯಾಕೆ ಈ ಸಲ ಡಯಟ್ ಮಾಡ್ತಿರೋದನ್ನ ಅಪ್ಡೇಟ್ ಮಾಡ್ತಿಲ್ಲ, ಎಕ್ಸೆಪ್ಟ್ ಫಾರ್ ನಾನು ಜಿಮ್ ಸ್ಟೋರೀಸ್ ಬಿಟ್ಟು. ಅಂದರೆ ದಿಸ್ ಟೈಮ್ ಐ ವಾಂಟ್ ಟು ಶೋ ಯು ದ ಡ್ರಾಸ್ಟಿಕ್ ಚೇಂಜ್. ಯಾಕಂದರೆ ಇವಾಗ ದಿನ ಆಗ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ದ್ಯಾಟ್ ಓಕೆ ಒನ್ ಡೇ ಆಗ್ತಾ ಇದೆ, ಲೈಕ್ ಪ್ರೋಗ್ರೆಸ್ ಇದೆ ಅಂತ. ಸೊ ಡ್ರಾಸ್ಟಿಕ್ ಆಗಿ ನೋಡಿದಾಗ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಇನ್ನೂ ಚೆನ್ನಾಗಿ ಅಷ್ಟೇ. ಬಟ್ ಅದಾದಮೇಲೆ ನಾನು ಖಂಡಿತವಾಗ್ಲೂ ಹಾಕ್ತೀನಿ. ಆಮೇಲೆ ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಆಚೆ ಮಾಡಬೇಕು. ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಎಸ್, ಈಗ ತಾನೇ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನನ್ನ ಹೇರ್ ಕೂಡ ಇನ್ನು ನಾನು ಅರ್ಧಂಬರ್ಧ ಟ್ರೈ ಮಾಡಿದ್ದೀನಿ, ಇನ್ನು ಆ್ಯಕ್ಚುಲಿ ಟ್ರೈ ಮಾಡಬೇಕು. ಬಟ್ ಬಿಫೋರ್ ದ್ಯಾಟ್ ನಾನು ಆ್ಯಕ್ಚುಲಿ ಏನು ಯೂಸ್ ಮಾಡ್ತೀನಿ ಬಿಫೋರ್ ಗೋಯಿಂಗ್ ಔಟ್ ಅಂದರೆ, ಈಗ ನಾರ್ಮಲ್ ಡೇಸಲ್ಲಿ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಫಾರ್ ಮೈ ಫೇಸ್. ಆಸ್ ಯು ಕ್ಯಾನ್ ಸಿ ಇವಾಗ ಬಿಸಿಲಿದೆ. ಸೊ ಸ್ಕಿನ್ ಆ್ಯಕ್ಚುಲಿ ನಂದು ಆಯ್ಲಿ ಕಮ್ ಡ್ರೈ ಕಾಂಬಿನೇಷನ್ ಸ್ಕಿನ್, ಬಟ್ ಈಗ ಆ್ಯಕ್ಚುಲಿ ಡ್ರೈ ಆಗಿದೆ ಲಿಪ್ ಮತ್ತು ಸ್ಕಿನ್. ಸೊ ಈಗ ನಾನು ತುಂಬ ಕಡಿಮೆ ಪ್ರಾಡಕ್ಟಲ್ಲಿ ರೆಡಿ ಆಗ್ತೀನಿ. ಆ್ಯಂಡ್ ಐ ವಿಲ್ ಶೋ ಯು ವಾಟ್ ಪ್ರಾಡಕ್ಟ್ಸ್ ಐ ಆಮ್ ಯೂಸಿಂಗ್ ಹ್ಯೂರ್. ಸೊ ಫಸ್ಟ್ ನಾನು ಯೂಸ್ ಮಾಡ್ತಿರೋದು ಮಾಯ್ಶ್ಚರೈಸರ್. ಆ್ಯಂಡ್ ಮಾಯ್ಶ್ಚರೈಸರ್ ಯೂಸ್ ಮಾಡಾದಮೇಲೆ ಐ ವಿಲ್ ಯೂಸ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್ ಆ್ಯಕ್ಚುಲಿ ನಾನು ನನ್ನ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ನನ್ನ ಬ್ಯಾಗ್ ಎಸ್ ಫಾರ್ ಅ ಸೆಕೆಂಡ್ ಯಾ. ಸೊ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಯೂಸ್ ಮಾಡಿ ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ರೆ ಐ ಆಮ್ ಆಲ್ ಸೆಟ್ ಟು ಗೋ. ಬನ್ನಿ ಇವಾಗ ರೆಡಿ ಆಗೋಣ. ಸೊ ಗೈಸ್, ಎಸ್ ಇವಾಗ ನಾನು ಫಸ್ಟ್ ನನ್ನ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೇನೆ. ಸೊ ದಿಸ್ ಇಸ್ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್. ಆ್ಯಂಡ್ ಡೈರೆಕ್ಟ್ ಫೇಸ್ ಮೇಲೆ ಅಪ್ಲೈ ಮಾಡ್ಕೊತೀನಿ. ಆ್ಯಂಡ್ ಇನ್ನು ನೀಟಾಗಿ ಮಾಯ್ಶ್ಚರೈಸರ್ನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಥಿಂಗ್ ಯು ಪುಟ್. ಆ್ಯಕ್ಚುಲಿ ಟೋನರು ಹಾಕ್ತೀನಿ, ಬಟ್ ಸಮ್ಟೈಮ್ಸ್ ಈ ಥರ ಕ್ಯಾಶುವಲ್ ನಾರ್ಮಲ್ ಡೇಸ್ಗೆಲ್ಲ ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ ನಾನು. ಸೊ ಎಸ್, ಮಾಯ್ಶ್ಚರೈಸರ್ ಆಯಿತು. ಸೊ ಮಾಯ್ಶ್ಚರೈಸರ್ ಆದಮೇಲೆ ಈಗ ಐ ಆಮ್ ಗೋನ ಯೂಸ್ ಮೈ ಸನ್ಸ್ಕ್ರೀನ್ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಬಿಕಾಸ್ ಆಚೆ ಬಿಸಿಲು. ನಾನು ಈ ಕ್ರೀಮ್ ಬೇಸ್ಡ್ ಸನ್ಸ್ಕ್ರೀನನ್ನು ಯೂಸ್ ಆದಮೇಲೆ ವಾಟ್ ಐ ಡೂ ಇಸ್, ಈ ಸ್ಪ್ರೇ ಬರುತ್ತೆ ಗೊತ್ತಾ, ಸನ್ಸ್ಕ್ರೀನ್ ಸ್ಪ್ರೇ. ಸೊ ಆ ಸ್ಪ್ರೇನ ಆ್ಯಕ್ಚುಲಿ ಯೂಸ್ ಮಾಡ್ತೀನಿ ಬಿಫೋರ್ ಸ್ಟೆಪ್ಪಿಂಗ್ ಔಟ್ ಬಾಡಿಗೆಲ್ಲ ನಾನು. ಇದು ಸ್ಟಾರ್ಟಿಂಗ್ ನಿಮಗೆ ವೈಟ್ ಕ್ಯಾಸ್ಟ್ ಆಗುತ್ತೆ ಅನಿಸುತ್ತೆ, ಬಟ್ ಒನ್ಸ್ ನೀವು ಅದನ್ನ ಜೆಂಟಲಾಗಿ ರಬ್ ಮಾಡಿದ ಮೇಲೆ ಏನೂ ಅನಿಸಲ್ಲ. ಎಸ್, ಈಗ ನಾನು ಫೈನಲಾಗಿ ಒಂಚೂರು ಬ್ಲಷ್ ಹಾಕ್ಕೊಂಡು ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡ್ಬಿಟ್ಟೆ. ಐ ಆಮ್ ಆಲ್ ಸೆಟ್ ಟು ಗೋ. ಸೊ ಅದನ್ನ ರೆಡಿಯಾಗಿ ಬರಲ್ಲ. ಸೊ ಗೈಸ್, ಎಸ್ ಐ ಆಮ್ ಆಲ್ ಸೆಟ್. ಇಷ್ಟೇ, ನಾನು ಬ್ಲಷ್ ಹಾಕ್ಕೊಂಡೆ ಒಂದು ಸ್ವಲ್ಪ. ಆ್ಯಂಡ್ ಲಿಪ್ಸ್ಟಿಕ್ ಆ್ಯಂಡ್ ಲಿಪ್ ಗ್ಲಾಸ್ ಯಾಕೆ ಹಾಕೀನಿ ಅಂದರೆ, ಬಿಕಾಸ್ ಇಟ್ ಈಸ್ ಸಮ್ಮರ್ ಆಗಿರೋದ್ರಿಂದ ನನ್ನ ಲಿಪ್ ಫುಲ್ ಡ್ರೈ ಆಗುತ್ತೆ. ಸೊ ಸ್ವಲ್ಪ ಗ್ಲಾಸ್ ಕೂಡ ಲಿಪ್ ಬಾಮ್ ಅಪ್ಲೈ ಮಾಡಿ ಅದ್ರ ಮೇಲೆ ಲಿಪ್ಸ್ಟಿಕ್ ಆಗಿ ಮತ್ತು ಲಿಪ್ ಗ್ಲಾಸ್ ಹಾಕಿದ್ರೆ ನಿಮ್ಮ ಲಿಪ್ ಕೂಡ ಇಷ್ಟೇ ಗ್ಲಾಸಿ ಆಗಿರುತ್ತೆ. ಬಟ್ ತಿನ್ನುವಾಗ ಏನಾದರೂ ಕಾಫಿ, ಟೀ, ಜ್ಯೂಸಸ್ ಕುಡಿಯುವಾಗ ಪ್ರಾಬ್ಲಮ್ ಆಗಿದೆ. ಬಟ್ ದೆನ್ ಅಲ್ಲಿವರೆಗೂ ಹೈಡ್ರೇಟ್ ಆಗಿರಲಿ ಅಂತ ಅಟ್ಲೀಸ್ಟ್ ಇಷ್ಟೇ ನಾನು ಸಿಂಪಲಾಗಿ ರೆಡಿ ಆಗೋದು. ಇವಾಗ ಆಲ್ ಐ ಆಮ್ ಸೆಟ್ ಟು ಗೋ ಔಟ್. ಆ್ಯಂಡ್ ಈ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂತ ಇದ್ದರೆ, ನಿಮಗೆ ಲಿಂಕ್ ಬೇಕು ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂದರೆ, ಇಲ್ಲೊಂದು ಪೇಜ್ ಮೆನ್ಷನ್ ಮಾಡಿದ್ದೀನಿ ಕೆಳಗೆ, ಗೆಟ್ ರೆಡಿ ವಿತ್ ರಚ್ಚು ಅಂತ. ಸೊ ಈ ಪೇಜಲ್ಲಿ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ. ನೀವು ಜಸ್ಟ್ ಏನು ಮಾಡಬೇಕು ಅಂದರೆ ಹೋಗಿ ಡಿ ಎಮ್ ಮಾಡಿದ್ರೆ ಈ ಪ್ರಾಡಕ್ಟ್ಸ್ ಲಿಂಕ್ಸನ್ನು ಕಳಿಸ್ಕೊಡ್ತೀನಿ. ಆ್ಯಂಡ್ ಐ ಆಮ್ ಆಲ್ ಸೆಟ್ ಟು ಗೋ. ಸೊ ಫಟ್ ಅಂತ ಹೊಡ್ತೀನಿ. ಬಿಫೋರ್ ದ್ಯಾಟ್ ಲಾಸ್ಟಲ್ಲಿ ಇವಾಗ ನಾನು ನಿಮಗೆ ಫುಲ್ ಔಟ್ಫಿಟ್ನ ತೋರಿಸ್ತೀನಿ. ಓಕೆ.